ಅವ ನಿಮ್ಮ ಅಕ್ಕಗೆ ಒಂದು ಫೋನ್ ಮಾಡ್ಕೊಂಡ್ ಕೊಡ್ಲ ಸರ್ನ ಮಾತಾಡಿ ಜಾಸ್ತಿ ದಿನ ಐತಿ. ಅದೇ ನಿನ್ ಮಗಳಗ ಸರ್ ಮಾಡ್ಕೊಡೋ. ಇನ್ನೇನು ಮಗಳಂದ್ರೆ ಇನ್ನೇನು ಏನ್ ಇಲ್ದವ್ ಮಾತಾಡ್ತಾನೆ. ರಿಂಗ್ ಹಾಕೈತೇನೋ. ಅಲೋ ಎಮ್ಡೆ ಯಾತ ಕೇಳಸಲ್ಲ ಕೇಳಂಗ್ ಮಾಡ್ಕೊಂಡ್ ಕೊಡ. ಅವು ಥರ್ಗೇಟ ನೀನ ನನ್ನ ಮಗ ಇವನು. ಅಲೋ ಈ ಕುಲಗೆಟ್ ನನ್ನ ಮಗ ನ್ಯಾಯವಾಗಿ ಫೋನ್ ಮಾಡ್ಕೊಡ್ಲಿಲ್ಲ ಹೇಳಿ ಅಮ್ಮಣ್ಣೆ ಅತ್ತ. ಯಾತ ಓದ್ತಾನೆ ಕೇಳಸಲ್ಲ. ಚೆನ್ನಾಗಿದ್ದೇನಮ್ಮ? ಓ ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ತಿದ್ದೆ? ಹೀರೋಯ್ ಕಂಬ್ತಿದ್ದೆ. ನಿಮ್ಮ ಯಜಮಾನಪ್ಪ ಏನ್ ಮಾಡ್ತಾನೆ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಕುಮಾರ್. ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನ ಸಂದರ್ಶನ ಮಾಡ್ತಿದ್ದೇನೆ. ಅವರು ಮೂಲತಃ ಕಲಾವಿದ್ರು ಕೂಡ ಹೌದು. ನೀವು ನೋಡಿರ್ಬೋದು ಯೂಟ್ಯೂಬ್ ಚಾನೆಲ್ಗಳಲ್ಲೆಲ್ಲ ಶಿರಾ ಜಾಣರು ಅಂತ. ಅಂದ್ರೆ ನಮ್ಮ ಶಿರಾ ತಾಲೂಕಿನಲ್ಲಿ ನಡೀತಕ್ಕಂಥ ಸೊಗಡು ಭಾಷೆಯನ್ನ ಮಾತನಾಡ್ತಾ ಎಲ್ಲ ಶಿರಾ ತಾಲೂಕಿನ ಜನತೆಗಳನ್ನ ನೀವು ಊಟ ಮಾಡ್ಬೇಕಾದ್ರೆ, ನಿಮ್ಮ ಮಕ್ಕಳು ಅಳಬೇಕಾದ್ರೆ, ನೀವೇನಾದ್ರೂ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರ ಧ್ವನಿಯನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಹೇಳ್ತಿದ್ದೇನೆಂದ್ರೆ ಅವ್ರು ಬೇರೆ ಯಾರು ಅಲ್ಲ, ಗಿರೀಶ್ ಗಂಗನಹಳ್ಳಿ ಅಂತ. ನಿಮ್ಗೆಲ್ರಿಗೂ ಕೂಡ ಅವರ ಫೇಸ್ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ, ಆದ್ರೆ ಅವ್ರ ವಾಯ್ಸ್ ಮಾತಾಡಿದಾಗ ಗೊತ್ತಾಗುತ್ತೆ ಹೌದಾ ಇವ್ರೇನಪ್ಪಾ ಅಂತ. ಹಾಗಾಗಿ ಅಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಚೇತನ್ ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದೀಯಾ? ಚೆನ್ನಾಗಿದೀವಿ ಅಣ್ಣ. ನೀವು ಕೆಲವ್ರಿಗೆ ಗೊತ್ತಿರೋದಿಲ್ಲ, ಯಾಕೆಂದ್ರೆ ನಾನು ಕೂಡ ಕೊರೋನಾ ಸಂದರ್ಭದಲ್ಲಿ ಅದಾದ್ಮೇಲೆ ನಿಮ್ಮ ಧ್ವನಿಯನ್ನು ಕೇಳಿ ಬಹಳ ಖುಷಿ ಪಡ್ತಾ ಇದ್ರು ನಮ್ಮ ಮನೆಯಲ್ಲೂ ಕೂಡ. ಹಾಗಾಗಿ ನಿಮ್ಮ ಧ್ವನಿ ಮೂಲಕ ಅವ್ರಿಗೆ ಒಂಚೂರು ಗೊತ್ತಾಗ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ ಅಂತ. ಏನ್ ನಿಮ್ ಪಾಪ ಬಂದಲ್ಲ ಇವತ್ತು, ಏನ ನೀನ್ ಮಾತಾಡಿಸ್ಬೇಕಲ್ಲ ಅಂತ ಬಂದ. ನಾನು ಬಾರ ಮಾತಾಡ್ಸೋಣ, ನಾವು ನೀವೆಲ್ಲ ಒಂದೇ ಊರಲ್ವನು. ನಿನ್ ಬಿಟ್ಟು ನಾನೇ ಹೆಂಗಿರೋಣ, ನನ್ ಬಿಟ್ಟು ನೀನ್ ಹೆಂಗಿರ್ಚ, ಮಾತಾಡ್ಕೊಳ ಬಾರ್ಲ ಅಂತ ಕರ್ಸಿದೀನಿ. ಏನೋ ನಮ್ಮ ಮುಣ್ಸೆ ಗಿಡದಲ್ಲಿ ನಿಂತ್ಕೊಂಡಿದೀವಿ, ತಣ್ಣಗೈತೆ. ರಾಗಿ ಹುಲ್ ಕಟ್ಟಕ್ ಹೋಗಿದ್ದೆ ನಾನೀಗ. ಅಲ್ಗೂ ಏನ ರಪ್ಪಂ ಬಾರ್ಲಾ ಅಂತ ಅಂದ. ಈಗಳಲ್ಲಿ ಮಕ್ಕೊಂದಿಸ್ ನೀರ್ ಹಾಸ್ಕೊಂಡ್ ರಪ್ಪಂ ಬಂದೆ. ಈಗ ಇನ್ನೇನೀಗ ಶುರು ಹಚ್ಕೊಳಪ್ಪ, ಅದೇನ್ ಮಾತಾಡ್ಬೇಕು ಕೇಳಪ್ಪ, ಹೇಳ್ತೀನಿ ನಾನು. ಅಣ್ಣ ತುಂಬಾ ಖುಷಿ ಆಯ್ತು ಗಿರೀಶಣ್ಣ. ಪುಟ್ರಂಗಜ್ಜಿ ಅಂತ ಅಂದ್ಬಿಟ್ಟೆ ನಿಮ್ಮ ಶಿರಾಜಣ್ಣರ ಯೂಟ್ಯೂಬ್ ಅಲ್ಲಿ ಬಹಳ ಫೇಮಸ್ ಅವಜ್ಜಿ. ಇವಾಗ ನೀನು ಪುಟ್ರಂಗಜ್ಜಿ ನಿನ್ನ ಮಗಳನ್ನ ತವ್ರ ಮನೆಗೆ ಕೊಟ್ಟಿದ್ಯಾ. ಮಗಳನ್ನ ಫೋನ ಮಾತಾಡ್ಸಿ ತವ್ರ ಮನೆಗೆ ಬಂದು ಬಹಳ ದಿನ ಆಗೈತೆ. ಕಾಲ್ ಮಾಡಿ ನಿನ್ನ ಮಗಳನ್ನ ಯಾವ ರೀತಿ ಉಪಚಾರಿಸ್ತಿ ಅಂತ. ಅವ ನಿಮ್ಮ ಅಕ್ಕಗೆ ಒಂದು ಫೋನ್ ಮಾಡ್ಕೊಂಡ್ ಕೊಡ್ಲ ಸರ್ನ ಮಾತಾಡಿ ಜಾಸ್ತಿ ದಿನ ಐತಿ. ಅದೇ ನಿನ್ ಮಗಳಗ ಸರ್ ಮಾಡ್ಕೊಡೋ. ಇನ್ನೇನು ಮಗಳಂದ್ರೆ ಇನ್ನೇನು ಏನ್ ಇಲ್ದವ್ ಮಾತಾಡ್ತಾನೆ. ರಿಂಗ್ ಹಾಕೈತೇನೋ. ಅಲೋ ಎಮ್ಡೆ ಯಾತ ಕೇಳಸಲ್ಲ ಕೇಳಂಗ್ ಮಾಡ್ಕೊಂಡ್ ಕೊಡ. ಅವು ಥರ್ಗೇಟ ನೀನ ನನ್ನ ಮಗ ಇವನು. ಅಲೋ ಈ ಕುಲಗೆಟ್ ನನ್ನ ಮಗ ನ್ಯಾಯವಾಗಿ ಫೋನ್ ಮಾಡ್ಕೊಡ್ಲಿಲ್ಲ ಹೇಳಿ ಅಮ್ಮಣ್ಣೆ ಅತ್ತ. ಯಾತ ಓದ್ತಾನೆ ಕೇಳಸಲ್ಲ. ಚೆನ್ನಾಗಿದ್ದೇನಮ್ಮ? ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ತಿದ್ದೆ? ಹೀರೋಯ್ ಕಂಬ್ತಿದ್ದೆ. ನಿಮ್ಮ ಯಜಮಾನಪ್ಪ ಏನ್ ಮಾಡ್ತಾನೆ? ಹುಡುಗರೆಲ್ಲ ಚೆನ್ನಾಗಿದ್ದೇವೆ ನಮ್ಮಣ್ಣಿ. ಅದೇ ಸಂಕ್ರಾಂತಿ ಹಬ್ಬಕ್ಕೆ ಮರಿದಂಗ್ ಬರ್ರಿ, ಇಲ್ಲೇ ಎಳ್ಳೆ ಬೆಲ್ಲ ಮಾಡ್ತೀನಿ. ಅಯ್ಯೋ ನಿಮ್ಮ ಅಪ್ಪ ಸ್ವಂಟ್ನೈತೈತೆ ಅಂತ ಬಿದ್ದವ್ ನಮ್ಮ ಏನ್ ಮಾಡ್ತಾನೆ. ಬೋದ್ಕಿಲ್ ಬಾಳಿಲ್ ಕಣೆ ಅಮ್ಮಣ್ಣಿ. ಮೊನ್ನೊಂದಿಟ್ಟು ಗೂಡ್ ರುದ್ರುತು. ಯಾತ ಒಂದಿಟ್ಟು ಹುಲ್ಲಿತ್ತು ಕಟ್ಟಿ ಹೊರೆ ಮಾಡಿ ನಿಮ್ಮ ಮಾಮರಿಗೆ ಕಳಿಸಿವಿ. ಹುಲ್ಲಿಲ್ಲ ಸೀಮೆ ಎಸ್ಕೊಂಬರು ಕಳ್ಸಿವಿ. ಇಲ್ಲ ಬರ್ರಿ ಮರಿದಂಗೆ ಹೆಂಗ. ಯಾ ಕರೆನ್ಸಿ ಇಲ್ವೇ? ಇಲ್ಲ ಮಾತಾಡಮ್ಮಣ್ಣಿ ಕೇಳಿಸ್ತಿಲ್ಲ. ಸೊರ್ಕಣೆ ಅಮ್ಮಣ್ಣಿ ಆತು ಬೈಗಿಂತ ಮಾಡಿಸ್ತೀನಿ ಅವಳು. ಯಾತ ಕಟ್ ಹಾಕೈ ಕೇಳಿಸಲ್ಲ. ಇಡಾನೆ ಕರೆಕ್ಟಾಗಿ ಇಟ್ಕೊಡ್ತೀನಿ ತಗೊಳಪ್ಪಯ್ಯ. ನೀನ್ ಸೀಮೆ ಕೆಡಿಸ್ತಾನ ನೀನು.